ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಚತುರ್ಥೋಧ್ಯಾಯ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಗ್ಲೌಂ ವಂ ವಾಸವಿ ಕನ್ಯಕೆ ಮಹ್ಯಂ ಸರ್ವಸೌಭಾಗ್ಯಂ ದೇಹಿ ದೇಹಿ ಸ್ವಾಹಾ. ಈ 4ನೆಯ ಅಧ್ಯಾಯದಲ್ಲಿ ಪರಾಂಬಿಕಾ ಪರಂಧಾಮ ದೇವಿ ಕಥೆಯ ಶ್ರವಣ ಫಲ ಈ ಎಲ್ಲ ವಿಚಾರವನ್ನು ನೋಡೋಣ. ಪಾವನವಾದ ಅಪೂರ್ವ ವಿಷಯಗಳನ್ನು ಕೇಳಿದ ಮಣಿಗುಪ್ತಾದಿಗಳಿಗೆ ಆನಂದದಿಂದ ಹೃದಯ ಕಮಲಗಳು ಅರಳಿದವು. ಅವರು ಸಾಲಂಕಾಯನ ಮುನಿಗಳೊಡನೆ, ಓ ಗುರುಶ್ರೇಷ್ಠರೇ, ಆದಿಶಕ್ತಿಯ ಮಹಿಮೆಯನ್ನು ಎಷ್ಟು ಕೇಳಿದರೂ ಮನ ತಣಿಯುತ್ತಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯೂ ಆದ ಆ ದೇವದೇವಿಯ ವಿಶೇಷ ವೈಭವವನ್ನು, ಆ ಜಗನ್ಮಾತೆಯ ಘನತೆಯನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಬೇಡಿಕೊಂಡರು. ಆಗ ಸಾಲಂಕಾಯನ ಋಷಿಗಳು, ಪೂರ್ವಕಾಲದಲ್ಲಿ ನೀವು ಕೇಳಿದಂತೆಯೇ ಶೌನಕಾದಿ ಮುನಿಗಳು ಸೂತ ಮೌನಿಯನ್ನು ಕೇಳಿದರು. ಸೂತನು ಆ ಮುನಿಗಳಿಗೆ ದೂರ್ವಾಸ ಮಹರ್ಷಿಯು ಮಾಡಿದ ಶ್ರೀಚಕ್ರನಗರ ವರ್ಣನೆಯಲ್ಲಿರುವ ದೇವ್ಯಾವಾಸ ವೈಭವವನ್ನು ಕುರಿತು ವ್ಯಾಸೋಪ್ರೋಕ್ತವಾದ ಮಾರ್ಕಾಂಡೇಯ ಪುರಾಣದಲ್ಲಿಯ ದೇವಿ ಕಥೆಗಳನ್ನು ತಿಳಿಸಿದರು. ನಾನೀಗ ಆ ವಿಷಯವನ್ನು ನಿಮಗೆ ಹೇಳ್ತೀನಿ. ನೀವು ಶ್ರದ್ಧೆಯಿಂದ ಕೇಳಿ ಧನ್ಯ ಜೀವಿಗಳಾಗಿ. ಈ ದೇವಿ ಮಹತ್ತರ ಕಥೆಗಳನ್ನು ಪ್ರಧಾನವಾಗಿ ದೇವಿ ಶರನ್ನವರಾತ್ರಿ ಉತ್ಸವಗಳ ಸಮಯದಲ್ಲಿ ಅಷ್ಟಮಿ, ನವಮಿ, ದಶಮಿ ತಿಥಿಗಳಲ್ಲಿ ಪಠಿಸುವವರಿಗೆ ಸರ್ವ ಸೌಭಾಗ್ಯಗಳು ಕೈಗೊಳ್ಳುತ್ತವೆ. ತನ್ನ ದಿವ್ಯ ಕಥಾಶ್ರವಣದಿಂದ ಉಂಟಾಗುವ ಫಲಿತಗಳನ್ನು ಕುರಿತು ಸ್ವಯಂ ಪರಾಶಕ್ತಿಯೇ ಹೀಗೆ ಹೇಳಿದಳು ಎಂದು ಹೇಳಲು ಪ್ರಾರಂಭಿಸುತ್ತಾರೆ. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಸದಾ ಸ್ತುತಿಸುವರೋ ಅವರ ಸಮಸ್ತ ಬಾಧೆಗಳನ್ನು ನಾನು ನಿಸ್ಸಂಶಯವಾಗಿ ನಿವಾರಿಸುವೆನು. ಹಾಗೆಯೇ ಮಧುಕೈಟಭ ನಾಶನ, ಮಹಿಷಾಸುರ ಮರ್ದನ, ಶುಂಭ ನಿಶುಂಭವಧೆ ಇವುಗಳನ್ನು ಕುರಿತು ಕಥೆಗಳನ್ನು ಮತ್ತು ನನ್ನ ಮಹತ್ವವನ್ನು ಶ್ರವಣ ಮಾಡುವವರು, ಪಠಿಸುವವರು ಸಮಸ್ತ ದುಃಖಗಳಿಂದ ಪಾಪಗಳಿಂದ ವಿಮುಕ್ತರಾಗ್ತಾರೆ. ನನ್ನ ದಿವ್ಯ ಕಥನ ಪಠನಾರಿಗಳು ಮಹಾಪ್ರಭಾವಕಾರಿಗಳು. ಅಂಟು ವ್ಯಾಧಿಗಳಿಂದ ಮತ್ತು ಮಹಾಮಾರಿಯಿಂದ ಉಂಟಾಗುವ ಅಪಾಯವನ್ನು ದೂರ ಮಾಡುವವು. ಅಪೂರ್ವವಾದ ಗ್ರಹ ನಕ್ಷತ್ರಗಳ ಹುಟ್ಟುವಿಕೆ, ಪಿಡುಗುಗಳು, ಬೀಳುವಿಕೆ, ಅದ್ಭುತವಾದ ಚರಾಚರ ವಸ್ತುಗಳ ಉಂಟಾಗುವಿಕೆ, ದಿವ್ಯ ಅಂತರಿಕ್ಷ ಭೌಮ ಉತ್ಪಾದಿಗಳಾದ ತ್ರಿವಿಧೋತ್ಪಾದಗಳನ್ನು ಶಮನಗೊಳಿಸುವವು. ಪ್ರತಿ ಸಂವತ್ಸರವೂ ಶರನ್ನವರಾತ್ರಿಗಳಲ್ಲಿ ನನ್ನ ಮಹತ್ಯೆಯನ್ನು ಪಠಿಸುವವರು, ಕೇಳುವವರು ಸಮಸ್ತ ವಿಪತ್ತುಗಳಿಂದ ವಿಮುಕ್ತರಾಗಿ ಸಮಸ್ತ ಸನ್ಮಂಗಳಗಳನ್ನು ಹೊಂದಬಲ್ಲರು. ಹೀಗೆ ಹೇಳಿದ ದೇವಿಯ ವಚನವನ್ನು ಕೇಳಿದ ಸೂತರು ಶೌನಕಾದಿಗಳೊಡನೆ, ಓ ಮುನಿಗಳೇ, ಪರಾಶಕ್ತಿಯು ನಿತ್ಯಳಾದರೂ ಲೋಕ ಸಂರಕ್ಷಣಾರ್ಥಕಳಾಗಿ ಮತ್ತೆ ಮತ್ತೆ ಅವತರಿಸುತ್ತಿರುವಳು. ಆ ದೇವಿಯೇ ಸೃಷ್ಟಿ ಸ್ಥಿತಿ ಲಯಕಾರಿಣಿಯಾಗಿ ಬ್ರಹ್ಮಾಂಡ ಪುರಾಣದಲ್ಲೂ ಮಾರ್ಕಂಡೇಯ ಪುರಾಣದಲ್ಲೂ ವರ್ಣಿತಲಾಗಿರ್ತಾಳೆ. ಆ ಆದಿಶಕ್ತಿಯ ಚರಿತ್ರೆಯು ಸ್ಕಾಂದ ಪುರಾಣದ ಉತ್ತರ ಖಂಡದ ಸನತ್ಸಜಾತ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಯಾವ ದೇವಿಯ ಸರ್ವಭೂತಗಳಲ್ಲಿ ಚೈತನ್ಯ ಸ್ವರೂಪಳಾಗಿ, ಬುದ್ಧಿ ಸ್ವರೂಪಳಾಗಿ, ನಿದ್ರಾ ಸ್ವರೂಪಳಾಗಿ, ಶಕ್ತಿ ಸ್ವರೂಪಳಾಗಿ, ಕ್ಷುಧಾ ಸ್ವರೂಪಳಾಗಿ, ತೃಷ್ಣಾ ಸ್ವರೂಪಳಾಗಿ, ಶಾಂತಿ ಸ್ವರೂಪಳಾಗಿ, ಶಾಂತಿ ಸ್ವರೂಪಳಾಗಿ, ಕಾಂತಿ ಸ್ವರೂಪಳಾಗಿ, ತುಷ್ಟಿ, ಪುಷ್ಟಿ, ಭ್ರಾಂತಿ, ಸ್ಮೃತ್ಯಾದಿ ಸಮಸ್ತ ಸ್ವರೂಪಗಳಿಂದ ವಿರಾಜಿಸುತ್ತಿರುವಳೋ, ಮತ್ತು ಯಾವ ದೇವಿಯು ಸರ್ವವ್ಯಾಪಕಳಾಗಿ, ಜ್ಞಾನರೂಪಿಣಿಯಾಗಿ, ಜಗತ್ಪಾಲಕಳಾಗಿ, ಯೋಗ ಮಾಯೆ, ಆದಿಕನ್ಯೆ, ಬ್ರಹ್ಮಶಕ್ತಿ, ಪರಾತ್ಪರಿ, ಸಚ್ಚಿದಾನಂದ ರೂಪಿಣಿ ಎಂದು ಅನೇಕ ವಿಧ ನಾಮಗಳಲ್ಲಿ ಪ್ರಸಿದ್ಧಳಾಗಿರುವಳೋ ಆ ದೇವಿಯ ಪರಂಧಾಮ ಶ್ರೀಚಕ್ರವು. ಆ ದೇವಿಯ ಆವಾಸ ವೈಭವವು ವರ್ಣನಾತೀತವು. ಆ ಪರಂಧಾಮವು ಎಲ್ಲ ಲೋಕಗಳ ಮೇಲೆ ಸರ್ವಲೋಕಾಧಿಕಾರಿಯಾಗಿರೋದ್ರಿಂದ ಸರ್ವಲೋಕವೆಂದು ಕರೆಯಲ್ಪಡುತ್ತಿದೆ. ಅದು ಬ್ರಹ್ಮಲೋಕಕ್ಕಿಂತ ಮಿಗಿಲಾಗಿದೆ, ಕೈಲಾಸಕ್ಕಿಂತ ಶ್ರೇಷ್ಠವಾಗಿದೆ, ವೈಕುಂಠಕ್ಕಿಂತ ಉತ್ತಮವಾಗಿದೆ, ಗೋಕುಲಕ್ಕಿಂತ ಹಿರಿಯದಾಗಿದೆ. ಆ ಆದಿಶಕ್ತಿಯ ಆವಾಸವು ತ್ರಿಭುವನ ವನಗಳಿಗೂ ಛತ್ರಿಯಾಗಿದೆ. ಸಂಸಾರ ತಾಪಗಳನ್ನು ನಾಶಗೊಳಿಸುವಂತಹದು, ಬ್ರಹ್ಮಾಂಡಗಳಿಗೆಲ್ಲ ತಣ್ಣನೆಯ ನೆರಳಿನಂತಿದೆ.
ಆ ಪರಾಶಕ್ತಿಯ ಪರಂಧಾಮದ ಸುತ್ತಲೂ ಸುಧಾ ಸಮುದ್ರವು ವಿರಾಜಿಸುತ್ತಿದೆ. ಮಹತ್ತವಾದ ಶ್ರೀಚಕ್ರ ನಗರಾಖ್ಯವಾದ ಆ ಪರಂಧಾಮವು ಸರ್ವವಿಧ ಲೋಹಗಳಿಂದ ರತ್ನಗಳಿಂದ ನಿರ್ಮಿಸಲ್ಪಟ್ಟು ಅನೇಕ ಮಹಾಪ್ರಕಾರಗಳನ್ನು ಹೊಂದಿ ಅಖಿಲ ಬ್ರಹ್ಮಾಂಡದಲ್ಲಿಯೂ ಸರ್ವದೇವತೆಗಳ ಸಮಷ್ಟ್ಯಾತ್ಮಕ ದೇವಿ ದೇವತಾಗಣಗಳೊಡನೆ ಮತ್ತು ಅವರ ಪರಿವಾರಗಳೊಡನೆ ಸಮಸ್ತ ವಿಧ ಸಂಪತ್ತುಗಳೊಡನೆ ಸರ್ವವಿಧ ಆನಂದ ಸೌಂದರ್ಯಗಳೊಡನೆ ಸಮುಜ್ವಲವಾಗಿ ಪ್ರಕಾಶಿಸುತ್ತಿದೆ. ಆ ಮಣಿದ್ವೀಪ ಮಧ್ಯಭಾಗದಲ್ಲಿ ಶ್ರೀಕಾರದ ಚಿಂತಾಮಣಿ ಗೃಹ ಇದೆ. ಅದು ಅನೇಕ ಸಾವಿರ ಮಣಿಸ್ತಂಭಗಳಿಂದ ಮಂಟಪಗಳಿಂದ ವಿಶೇಷವಾದ ಕಾಂತಿಯಿಂದ ಪ್ರಕಾಶವನ್ನು ಬೀರ್ತಾ ಇರುತ್ತೆ. ಆದಿಶಕ್ತಿಯ ಸಂಕಲ್ಪದಿಂದ ಆದಿಯಲ್ಲಿಯೇ ನಿರ್ಮಿತವಾಗಿರುವ ಚಕ್ರ ನಗರದ ಚಿಂತಾಮಣಿ ಗೃಹದಲ್ಲಿ ದಶವಿಧ ಶಕ್ತಿ ತತ್ವಗಳು ಮೆಟ್ಟಿಲುಗಳಾಗಿ ಬ್ರಹ್ಮ ವಿಷ್ಣು ರುದ್ರೇಶ್ವರರು ಪಾದಗಳಿಗೆ ಸದಾಶಿವನು ಫಲಕವಾಗಿ ಇರುವಂಥ ಚಿದಗ್ನಿಗರ್ಭೀತ ಸಿಂಹ ಮಂಟಪದ ಮೇಲೆ ಆದಿಶಕ್ತಿಯಾದ ಭುವನೇಶ್ವರಿ ದೇವಿಯು ಸಂಸೇವಿತಳಾಗಿರುಳು. ಆ ಜಗನ್ಮಾತೆಯ ರೂಪ ವೈಭವವನ್ನು ವರ್ಣಿಸಲು ಅಸಾಧ್ಯವು. ಪಾಶಾಂಕುಶವರದ ಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಚೆಲುವಿಗೆ ಚೆಲುವಿನ ರಾಶಿ ರಾಶಿಯಾಗಿ ಕರುಣಾಮಯಿಯಾಗಿ ಸರ್ವಾಲಂಕಾರ ಭೂಷಿತಳಾಗಿ ಕೋಟ್ಯಾನುಕೋಟಿ ಸೂರ್ಯ ಚಂದ್ರ ವಿದ್ಯುತ್ ಕಾಂತಿಗಳಿಗೆ ಸಮವಾದ ಸ್ವಯಂ ಜ್ಯೋತಿಯಾಗಿ ಪ್ರಕಾಶಿಸುತ್ತಾ ಸಮಸ್ತ ಬ್ರಹ್ಮಾಂಡಗಳಿಂದ ಮುಕ್ತರಾಗಿ ಬಂದ ಸರ್ವ ಭಕ್ತರಿಂದಲೂ ದೇವದಾನವ ಮಾನವಾದಿ ಸಮಸ್ತ ಜಾತಿಯ ಜೀವಿಗಳಿಂದಲೂ ನಿರಂತರ ಸೇವೆಗೊಳ್ಳುತ್ತಾ ಇರುವಳು. ಅಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ನಿರಂತರ ಸೇವೆಗೊಳ್ಳುತ್ತಿರುವಳು. ಅಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ಮಹಾವಿದ್ಯೆಗಳು ರೂಪ ತಳೆದು ಆ ತಾಯಿಯನ್ನು ಆರಾಧಿಸುತ್ತಿರುವವು. ಓ ಮುನಿವರ್ಯರೇ, ಅಸರ್ವ ಲೋಕಗಳಲ್ಲಿ ಉತ್ತಮೋತ್ತಮವೂ ದಿವ್ಯವೂ ಪರಂಧಾಮವೂ ಮಹತ್ತವೂ ಆದ ಶ್ರೀದೇವಿಯ ಆವಾಸ ವೈಭವವನ್ನು ಮತ್ತು ದೇವಿಯ ರೂಪ ವೈಭವವನ್ನು ನಿಮಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ತಿಳಿಸಿಕೊಟ್ಟೆನು. ನೂತನ ಗೃಹಾರಂಭ ಸಮಯದಲ್ಲಿ ಆಚರಿಸುವ ವಾಸ್ತು ಹೋಮಗಳಲ್ಲಿ, ಗೃಹ ಪ್ರವೇಶ ಸಮಯಗಳಲ್ಲಿ ಈ ವಿಷಯವನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದಬಲ್ಲರು. ಹೀಗೆ ದೇವಿ ಆವಾಸ ವೈಭವವನ್ನು ಕುರಿತು ಹರುಹಿದ ಸಾಲಂಕಾಯನ ಮಹರ್ಷಿಗಳು ಗುಪ್ತಾದಿಗಳೊಡನೆ, ಓ ಆ ವೈಶ್ಯೋತ್ತಮರೇ, ಮತ್ತೊಂದು ಮುಖ್ಯ ವಿಷಯವನ್ನು ಕೇಳಿರಿ. ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ ಮಾಡುವ ಆದಿಪರಾಶಕ್ತಿಯದು ಮಹಾದ್ಭುತ ಕಥೆಗಳು. ಪೂರ್ವದಲ್ಲಿ ಮೇಧಸನೆಂಬ ಮಹಾಮುನಿಗೂ ಸುರಥನೆಂಬ ರಾಜನಿಗೂ ಸಮಾಧಿ ಎಂಬ ವೈಶ್ಯೋತ್ತಮನಿಗೂ ಆ ವೈಶ್ಯವಂಶ ಪಾದೋಧಿ ಚಂದ್ರನ ಕಾರಣವಾಗಿ ಹೊರಬಂದ ದೇವಿ ಮಹಿಮೆಯ ಕಥೆಗಳು ವೇದವ್ಯಾಸಕೃತ ಮಾರ್ಕಾಂಡೇಯ ಪುರಾಣದಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟು ಪ್ರಸಿದ್ಧವಾಗಿ ಮೋಕತಾಕಾರಕವಾಗಿವೆ. ಆ ಸಮಾಧಿಯಿಂದ ವೈಶ್ಯವಂಶವೇ ಪುನೀತವಾಯಿತು ಎಂದು ಹೇಳಿದರು. ಆ ವಚನಗಳನ್ನು ಕೇಳಿದ ಮಣಿಗುಪ್ತಾದಿಗಳು, ಗುರುವರ, ನಮ್ಮ ವಂಶದಲ್ಲಿ ಉದ್ಭವಿಸಿದ ಆ ಸಮಾಧಿ ಎಂಬ ಹೆಸರಿನ ಪಾವನ ಮೂರ್ತಿಯ ದಿವ್ಯ ಚರಿತ್ರೆಯನ್ನು, ಪರಾಶಕ್ತಿಯು ಮಾಡಿದ ದುಷ್ಟ ದಮನದ ಕಥೆಗಳನ್ನು ದಯಮಾಡಿ ನಮಗೆ ತಿಳಿಸಿಕೊಡಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡ್ರು. ಆಗ ಸಾಲಂಕಾಯನ ಮುನಿಯು ವಾತ್ಸಲ್ಯಪೂರ್ಣ ಹೃದಯದಿಂದ ಹೇಳಲಾರಂಭಿಸಿದರು ಹೀಗೆ. ಇದರಲ್ಲಿ ಸಮಾಧಿ ನಾಮದ ವೈಶ್ಯೋತ್ತಮನ ವೃತ್ತಾಂತವನ್ನು ನೋಡೋಣ. ಪೂರ್ವದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿದ ಸುರಥ ಎಂಬ ರಾಜನು ಸಮಸ್ತ ಭೂಮಂಡಲವನ್ನು ಪಾಲಿಸ್ತಾ ಇರ್ತಾನೆ. ಆ ಸುರಥ ಮಹಾರಾಜನಿಗೆ ಕೋಲಾ ವಿದ್ವಾಂಸರೆಂದು ಪ್ರಸಿದ್ಧಿ ಹೊಂದಿದ್ದಂತಹ ರಾಜರು ಪ್ರಬಲ ಶತ್ರುಗಳಾಗಿರ್ತಾರೆ. ಅವರೊಡನೆ ಸುರಥನಿಗೆ ಸಮರವು ಸಂಭವಿಸುತ್ತೆ. ಆ ಕೋಲಾ ವಿದ್ವಾಂಸರಿಂದ ಅನ್ಯಾಯ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಸುರಥನು ಒಂದು ಅಶ್ವವನ್ನು ಹತ್ತಿ ಒಂದು ಘೋರಾರಣ್ಯಕ್ಕೆ ಹೋಗ್ತಾನೆ. ಆ ಅಡವಿಯಲ್ಲಿ ಪಶು ಪಕ್ಷಾದಿಗಳಿಂದ ಶೋಭಿಸುತ್ತಿದ್ದ ಮುನಿ ಶಿಷ್ಯರಿಂದ ವಿರಾಜಿಸುತ್ತಿದ್ದ ಪ್ರಶಾಂತವಾದ ಮೇಧಸ ಮುನಿಯ ಆಶ್ರಮವನ್ನು ನೋಡ್ತಾನೆ. ಅಲ್ಲಿ ಮೇಧಸ ಮುನಿಯಿಂದ ಸತ್ಕರಿಸಲ್ಪಟ್ಟು ಸ್ವಲ್ಪ ಕಾಲ ಆ ಆಶ್ರಮದಲ್ಲಿ ಇದ್ದು ಬಳಿಕ ಮಮಕಾರದಿಂದ ಆಕರ್ಷಿಸಲ್ಪಟ್ಟ ಮನಸ್ಸಿನವನಾಗಿ ತಾನು ಕಳೆದುಕೊಂಡ ರಾಜ್ಯ ಸಂಪದಗಳನ್ನು ಪ್ರಜೆಗಳನ್ನು ಕುರಿತು ಸದಾಕಾಲ ಚಿಂತಿಸುತ್ತಾ ಆ ಮುನಿಯ ಆಶ್ರಮದಲ್ಲಿ ಅತ್ತಿತ್ತ ತಿರುಗಾಡ್ತಾ ಇರ್ತಾನೆ. ಒಂದು ದಿನ ಅವನು ಆ ಆಶ್ರಮ ಪ್ರಾಂತ್ಯದಲ್ಲಿ ಒಬ್ಬ ವೈಶ್ಯನನ್ನು ನೋಡಿ, ಆರ್ಯ, ತಾವು ಯಾರು? ಇಲ್ಲಿಗೆ ಬಂದ ಕಾರಣವೇನು?
ಶೋಕಗ್ರಸ್ತರಂತೆ ಯಾಕೆ ಖಿನ್ನರಾಗಿ ಕಾಣಿಸ್ತಾ ಇದ್ದೀರಾ ಅಂತ ಪ್ರಶ್ನಿಸ್ತಾನೆ. ಸ್ನೇಹಪೂರ್ವಕವಾದ ಆ ವಾಕ್ಯಗಳನ್ನು ಕೇಳಿದ ಆ ವೈಶ್ಯನು ವಿನಯದಿಂದ, ರಾಜ, ನಾನು ಸಂಪನ್ನ ವಂಶದಲ್ಲಿ ಜನ್ಮಿಸಿದ ಸಮಾಧಿ ಎಂಬ ವೈಶ್ಯ. ನಾನು ಮಾಡುವ ನಿರಂತರ ದಾನ ಧರ್ಮಾದಿಗಳು ಹಿಡಿಸದ ಲೋಲುಪರಾದ ಪುತ್ರ ಮಿತ್ರಾದಿಗಳಿಂದ ಹೊರದೂಡಲ್ಪಟ್ಟು ಈ ಅರಣ್ಯದಲ್ಲಿ ಆಗಮಿಸಿದ್ದೀನಿ. ಇಲ್ಲಿರೋದ್ರಿಂದ ನನ್ನ ಪುತ್ರಾದಿಗಳ ಕುಶಲಗಳು ನನಗೇನೂ ತಿಳಿಯುತ್ತಿಲ್ಲ. ನನ್ನ ಮನಸ್ಸು ಸದಾ ಅವರ ಯೋಗಕ್ಷೇಮಗಳನ್ನೇ ಕುರಿತು ಆಲೋಚಿಸುತ್ತಿದೆ. ಓ ರಾಜ, ದುಷ್ಟ ಸ್ವಭಾವದ ನನ್ನ ಸುತಾದಿಗಳಲ್ಲಿ ಈ ರೀತಿ ನನ್ನ ಚಿತ್ತವು ಪ್ರೇಮಪೂರಿತವಾಗಿರುವುದು ಅನುಚಿತವೆಂದು ತಿಳಿದರೂ ನನಗೇಕೆ ಹೀಗೆ ಚಿಂತೆಯುಂಟಾಗುತ್ತಿದೆಯೋ ತಿಳಿಯದಾಗಿದೆ ಎಂದು ಪ್ರತ್ಯುತ್ತರ ನೀಡುತ್ತಾನೆ. ಆಗ ಸುರತನು ಸಮಾಧಿಯು ಮೇಧಸ ಮುನಿಯ ಬಳಿಗೆ ಹೋಗಿ ತಮ್ಮ ವೃತ್ತಾಂತಗಳನ್ನು ತಿಳಿಸಿ ಆ ಮುನಿಸೋತ್ತಮನಿಗೆ ವಿದ್ಯುಕ್ತವಾಗಿ ಸತ್ಕಾರ ಮಾಡಿ, ಓ ಮುನೀಶ್ವರ, ನಾನು ರಾಜ್ಯವನ್ನು ಕಳೆದುಕೊಂಡವನಾಗಿಯೂ ಆ ರಾಜ್ಯದ ಬಗ್ಗೆ ಮಮಕಾರವನ್ನು ಹೊಂದಿದ್ದೀನಿ. ಈತ ಪುತ್ರಾದಿಗಳಿಂದ ದೂಡಲ್ಪಟ್ಟರೂ ಸದಾ ಅವರಲ್ಲಿ ಅನುರಕ್ತನಾಗಿದ್ದಾನೆ. ಹೀಗೆ ನಾವಿಬ್ಬರು ಆಯಾ ವಿಷಯಗಳಲ್ಲಿ ದೋಷಗಳನ್ನು ನೋಡ್ತಾ ಇದ್ದರೂ ಸಹ ಅವುಗಳಲ್ಲಿ ಮಮಕಾರಗಳನ್ನು ಹೊಂದಿದ್ದೀವಿ, ಅಪಾರ ದುಃಖಕ್ಕೆ ಪರವಶರಾಗಿದ್ದೀವಿ. ಓ ಮಹಾನುಭಾವ, ವಿಶೇಷವಂತರಾದ ನಮಗೀ ಮೂಢತ್ವ ಯಾಕೆ ಉಂಟಾಯಿತು? ಜ್ಞಾನವಂತರಿಗೂ ಕೂಡ ಈ ಮೋಹ ಹೇಗೆ ಸಂಭವಿಸುವುದು? ಹೀಗಾಗೋದಕ್ಕೆ ಕಾರಣ ಏನು? ಕೃಪೆ ಮಾಡಿ ತಿಳಿಸಿಕೊಡಿ ಅಂತ ಬೇಡ್ಕೊಳ್ತಾರೆ. ಆ ಬಳಿಕ ಮೇಧಸ ಮುನಿ, ಪ್ರಿಯ ಪುತ್ರರೇ, ಇಂದ್ರಿಯ ಗೋಚರವಾದ ವಿಷಯ ಜ್ಞಾನವು ಸಮಸ್ತ ಪ್ರಾಣಿಗಳಿಗೂ ಉಂಟು. ಮೋಹಪೂರಿತವಾದ ಅಜ್ಞಾನ ಮಾನವರಿಗೂ ಮತ್ತು ಇತರ ಪಕ್ಷಿಗಳಿಗೂ ಸಮಾನವಾಗಿದೆ. ಸೃಷ್ಟಿ ಸ್ಥಿತಿ ಲಯಕಾರಣಿಯಾದ ಆ ಮಹಾಮಾಯೆಯ ಪ್ರಭಾವದಿಂದ ಎಲ್ಲ ಕಾಲವೂ ಈ ಸಮಸ್ತ ಸೃಷ್ಟಿಯ ಬಲವಂತವಾಗಿ ಮೋಹಗೊಳ್ತಾನೇ ಇರುತ್ತೆ. ಭಗವತಿಯಾದ ಆ ದೇವಿಯ ಜ್ಞಾನಗಳನ್ನು ಕೂಡ ಬಲವಂತವಾಗಿ ಆಕರ್ಷಿಸಿ ಮಮತೆ ಎಂಬ ಸುಳಿಗೆ ಸಿಲುಕಿಸುತ್ತಾ ಇರ್ತಾಳೆ. ಮಾಯೆ, ಯೋಗ ನಿದ್ರೆ, ಯೋಗ ಮಾಯೆ, ಕನ್ಯೆ ಎಂದು ಕರೆಯಲ್ಪಟ್ಟಿರುವ ಆ ಪರಾಶಕ್ತಿಯ ನಿರ್ಗುಣವಾದ ಬ್ರಹ್ಮ ರೂಪವಿರುವವಳು, ಗುಣಾತ್ಮಕವಾದ ಪ್ರಕೃತಿ ರೂಪವಿರುವವಳು ಆಗಿರುವವಳು. ಆಕೆಯಿಂದಲೇ ಈ ಚರಾಚರ ಜಗತ್ತೆಲ್ಲ ಸೃಷ್ಟಿಸಲ್ಪಡ್ತಾ ಇದೆ. ಪ್ರಸನ್ನಳಾದ ವರದಾಯಿನಿಯಾದ ಆ ದೇವಿಯೇ ಮಾನವರಿಗೆ ಮುಕ್ತಿದಾಯಿನಿಯಾಗಿರ್ತಾಳೆ ಅಂತ ತಿಳಿಸ್ತಾರೆ. ಆಗ ಆ ಸುರಥ ಸಮಾಧಿಗಳು, ಓ ಮಹಾಮುನಿ, ತಾವು ಮಹಾಮಾಯೆ ಎಂದು, ಯೋಗಮಾಯೆ, ಕನ್ಯೆ ಎಂದು ತಿಳಿಸುತ್ತಿರುವ ಆ ದೇವಿ ಯಾರು? ಆಕೆಯ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ತಿಳಿಸಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಮೇಧಸನು ಅವರೊಡನೆ, ಓ ಮಾನವೋತ್ತಮರೇ, ಹಿಂದೆ ಮಾರ್ಕಾಂಡೇಯ ಮಹರ್ಷಿಗೆ ಬ್ರಹ್ಮನು ನುಡಿದ ವಿಧದಲ್ಲಿ ದೇವಿ ಮಹಾತ್ಮೆಯನ್ನು ಇಂದು ನಿಮಗೆ ಹೇಳ್ತೀನಿ ಕೇಳಿ. ಸಾವಧಾನ ಚಿತ್ತರಾಗಿ ಕೇಳ್ರಿ. ಕಾಲಾಂತ್ಯದಲ್ಲಿ ಜಗತ್ತೆಲ್ಲವೂ ಏಕವಾಗಿ ಪ್ರಳಯ ಜಲರಾಶಿ ರೂಪದಲ್ಲಿರುವಾಗ ಭಗವಾನ್ ಮಹಾವಿಷ್ಣು ಶೇಷತಲ್ಪಶಾಯಿಯಾಗಿ ಯೋಗ ನಿದ್ರೆಯಲ್ಲಿರ್ತಾನೆ. ವಿಷ್ಣುದೇವನ ಕಿವಿಯಲ್ಲಿದ್ದ ಮಾಲಿನ್ಯದಿಂದ ಮಧು ಕೈಟವರೆಂಬ ರಾಕ್ಷಸರೀರ್ವರು ಉದಯಿಸಿ ಬ್ರಹ್ಮನನ್ನು ವಧಿಸೋದಕ್ಕೆ ಯತ್ನಿಸ್ತಾರೆ. ವಿಷ್ಣು ನಾಭಿಕಮಲದಲ್ಲಿ ಕುಳಿತಿದ್ದಂತಹ ಪ್ರಜಾಪತಿಯಾದ ಬ್ರಹ್ಮನು ಮಹೋಗ್ರರಾದ ರಕ್ಕಸರೀರ್ವರನ್ನು ಮತ್ತು ನಿದ್ರಿಸುತ್ತಿದ್ದ ಮಹಾವಿಷ್ಣುವನ್ನು ನೋಡ್ತಾನೆ. ಆ ವಿಷ್ಣುವನ್ನು ಎಚ್ಚರಿಸೋದಕ್ಕೋಸ್ಕರ ಆತನ ನೇತ್ರಗಳಲ್ಲಿ ವಾಸಿಸುತ್ತಿರುವ ವಿಶ್ವೇಶ್ವರಿಯು, ಸೃಷ್ಟಿಸ್ಥಿತಿ ಲಯಳಿಗೂ ಮೂಲಳು, ವಿಷ್ಣುವನ್ನು ವಶಪಡಿಸಿಕೊಂಡಿರುವವಳು ಆದ ನಿದ್ರಾದೇವಿಯನ್ನು ಏಕಾಗ್ರಚಿತ್ತನಾಗಿ ಹೀಗೆ ಸ್ತುತಿಸ್ತಾನೆ. ಓ ದೇವಿ, ನೀನು ಸ್ವಾಹಾ ಮಂತ್ರವು, ಸ್ವಧಾ ಮಂತ್ರವು, ಸ್ವರಗಳಿಗೆ ಮೂರ್ತಿಯು, ವಷಟ್ಕರಳು ನೀನೆ, ಸುಧೆಯು ನೀನೆ, ನಾಶರಹಿತಳು, ಶಾಶ್ವತಳೂ ನೀನೆ, ತ್ರಿಮೂರ್ತಾತ್ಮಕವಾದ ಓಂಕಾರಿಯು, ಪೂರ್ಣವಾಗಿ ಉಚ್ಚರಿಸಲಾಗದ ನಿತ್ಯ ಸ್ವರೂಪಿಣಿಯಾದ ಅರ್ಥ ಮಾತ್ರಳೂ ನೀನೆ, ದೇವತೆಗಳ ಜನನಿಯೂ ಪರದೇವತೆಯೂ ಆದ ಸಾವಿತ್ರಿಯೂ ನೀನೆ, ನೀನೇ ಸರ್ವಕ್ಕೂ ಮೂಲ ಕಾರಣಳಾದ ಪ್ರಕೃತಿಯು, ತ್ರಿಗುಣಗಳಿಗೂ ಪ್ರವರ್ತಿಸುವಂತೆ ಮಾಡುವವಳು, ಕಲ್ಪಾಂತ ಪ್ರಳಯ ಕಾಲದ ಕಾಳರಾತ್ರಿಯು, ಅಂತಿಮ ಪ್ರಳಯ ಕಾಲದ ಮಹಾರಾತ್ರಿಯು, ಮಹಾಭಯಂಕರವಾದ ಮಹೋರಾತ್ರಿಯೋ ನೀನೆ, ನೀನೇ ಲಕ್ಷ್ಮಿಯು, ಈಶ್ವರಿಯು, ವಿನಮ್ರತೆಯು, ಪ್ರಬೋಧಪ್ರದವಾದ ಜ್ಞಾನಾಚಿಹ್ನವಾದ ಬುದ್ಧಿಯೂ ನೀನೆ, ನೀನೇ ಲಜ್ಜೆ, ಪುಷ್ಟಿ, ಈಶ್ವರನನ್ನ ಶರೀರಧಾರಿಗಳಾಗಿಸಿದ ನಿನ್ನನ್ನು ಸ್ತುತಿಸುವ ಶಕ್ತಿ ಯಾರಿಗಿದೆ? ಓ ದೇವಿ, ಇಂಥ ಉದಾರ ಶಕ್ತಿ ಸಂಪನ್ನಳಾದ ನೀನು
ಈ ಅಪ್ರತಿಮರಾದ ಮಧುಕೈಟಭಾಸುರರನ್ನು ಈ ಮಹಿಮೆಯಿಂದ ಸಮ್ಮೋಹಿತಗೊಳಿಸು. ಸ್ವಾಮಿಯಾದ ಅಚ್ಯುತನು ತ್ವರಿತವಾಗಿ ಎಚ್ಚರಗೊಂಡು ಆ ಮಹಾಸುರರನ್ನು ವಧಿಸುವಂತೆ ಮಾಡು ಎಂದು ಬ್ರಹ್ಮನಿಂದ ಹೀಗೆ ಸ್ತುತಿಸಲ್ಪಟ್ಟು ಯೋಗಾನಿದ್ರೆಯು ವಿಷ್ಣುದೇವನ ಸರ್ವಾಂಗಗಳಿಂದ ನಿರ್ಗಮಿಸ್ತಾಳೆ. ವಿಷ್ಣುವು ಎಚ್ಚರಗೊಳ್ತಾನೆ. ತರುವಾಯ ಆ ಜಗನ್ನಾಥನು ದುರಾತ್ಮರು, ಅತಿ ಪರಾಕ್ರಮವಂತರು, ಕ್ರೋಧಾರಾಣು ನೇತ್ರರೂ ಆಗಿ ಬ್ರಹ್ಮನನ್ನು ನುಂಗೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಮಧುಕೈಟಭರನ್ನು ನೋಡ್ತಾನೆ. ಆಗ ವಿಷ್ಣು ತನ್ನ ಕರಗಳನ್ನು ಆಯುಧಗಳನ್ನಾಗಿ ಮಾಡಿ 5,000 ಸಂವತ್ಸರಗಳು ಅವರೊಡನೆ ಯುದ್ಧವನ್ನು ಮಾಡ್ತಾನೆ. ಆಗ ಬಲಗರ್ವಿತರಾದ ಮಹಾಮಾಯ ಸಂಮೋಹಿತರಾದ ಆ ಮಧುಕೈಟಭರು ಜನಾರ್ದನನೊಡನೆ ಎಲ್ಲವೋ ನೀನು ನಮ್ಮಿಂದ ವರವೊಂದನ್ನು ಕೇಳು ಅಂತ ಕೇಳ್ತಾರೆ. ಆಗ ಭಗವಂತ ಅವರೊಡನೆ, ಓ ಅಸುರರೇ, ನನ್ನಲ್ಲಿ ನೀವು ಸಂತುಷ್ಟರಾಗಿರುವರಾದರೆ ಇಂದು ನನ್ನಿಂದ ವಧಿಸಲ್ಪಡಿರಿ. ನನಗೀಗ ಅನ್ಯ ವರದಿಂದ ಪ್ರಯೋಜನವೇನು? ಆದ್ದರಿಂದ ನಾನು ಇದೇ ವರ ಕೋರುವೆ ಎಂದು ವರವನ್ನು ಕೋರ್ತಾನೆ ಜನಾರ್ದನ. ಹೀಗೆ ವಂಚಿತರಾದ ಆ ರಾಕ್ಷಸರಿಬ್ಬರು ಜಲಮಯವಾದ ಸರ್ವ ಜಗತ್ತನ್ನು ನೋಡಿ ಕಮಲಾಕ್ಷನೊಡನೆ ಎಲ್ಲಿ ಭೂಮಿ ಮುಳುಗಿರುವುದಿಲ್ಲವೋ ಅಲ್ಲಿ ನಮ್ಮನ್ನು ಸಂಹರಿಸು ಅಂತ ಕೇಳ್ತಾರೆ. ಆಗ ಭಗವಂತ ಹಾಗೇ ಆಗಲಿ ಅಂತ ನುಡಿದು ಶಂಕುಚಕ್ರ ಗದಾಧಾರಿಯಾಗಿ ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ಅವರ ಶಿರಸ್ಸನ್ನು ಛೇದಿಸ್ತಾನೆ. ಹೀಗೆಂದು ಹೇಳಿ ಮೇಧಸ ಋಷಿಯು ಸುರತರೊಡನೆ, ಕುಮಾರರೇ, ದೇವಿಯ ಶ್ರೇಷ್ಠವಾದ ಈ ಮಹಾತ್ಮೆಯನ್ನು ನಿಮಗೀಗ ತಿಳಿಸಿದ್ದೀನಿ. ದೇವಿಯು ಅಂತಹ ಪ್ರಭಾವ ಸಂಪನ್ನಳಾಗಿರುವಳು. ಓ ಧೀರವರರೇ, ಆ ಪರಮೇಶ್ವರಿಯಲ್ಲಿ ಶರಣಾಗಿರಿ. ತಮ್ಮನ್ನು ಪೂಜಿಸುವವರಿಗೆ ಆ ದೇವಿಯೇ ಭೋಗವನ್ನು, ಸ್ವರ್ಗವನ್ನು, ಮೋಕ್ಷವನ್ನು ಪ್ರಸಾದಿಸ್ತಾಳೆ. ಮಮಕಾರದಿಂದಲೂ ರಾಜ್ಯ ಭ್ರಂಶದಿಂದಲೂ ಖಿನ್ನರಾಗಿದ್ದ ವೈಶ್ಯಮುನಿ ಸಮಾಧಿಯು ತನ್ನ 102 ಗೋತ್ರದವರಿಗೆ ಮುಕ್ತಿಯನ್ನು ಪ್ರಸಾದಿಸೆಂದನು ಪ್ರಾರ್ಥಿಸಲು ಪರಾಶಕ್ತಿಯು ಬರಲಿರುವ ಜನ್ಮದಲ್ಲಿ ನಿನ್ನ ಪುತ್ರಿಯಾಗಿ ಅವತರಿಸಿ ಮೋಕ್ಷವನ್ನು ನೀಡುತ್ತೀನಿ ಅಂತ ವರವನ್ನು ಕೊಡ್ತಾಳೆ. ಆ ಸುರತ ನೃಪಲನು ಮತ್ತು ಸಮಾಧಿ ವೈಶ್ಯನು ಆ ವಚನಗಳನ್ನು ಕೇಳಿ ಮೇಧಸನಿಗೆ ಪ್ರಣಾಮಗೈದು ತಪಸ್ಸನ್ನು ಆಚರಿಸಲು ಕೂಡಲೇ ಹೊರಡುತ್ತಾರೆ. ಅಂಬಾ ಸಂದರ್ಶನಾರ್ಥವಾಗಿ ಆ ವೈಶ್ಯನು ರಾಜನು ಒಂದು ನದಿ ತೀರದಲ್ಲಿ ಮರುಳ ದಿಬ್ಬದ ಮೇಲೆ ಕುಳಿತು ಶ್ರೇಷ್ಠವಾದ ದೇವಿ ಸೂಕ್ತವನ್ನು ಜಪಿಸುತ್ತಾ ತೀವ್ರವಾದ ತಪಸ್ಸನ್ನು ಆಚರಿಸ್ತಾರೆ. ಆಹಾರವನ್ನು ಸ್ವೀಕರಿಸೋದಿಲ್ಲ. ದೇವಿಯಲ್ಲೇ ಮನಸ್ಸನ್ನು ನಿಲ್ಲಿಸಿ ಏಕಾಗ್ರ ಚಿತ್ತರಿಂದ ಅವರಿಬ್ಬರು ತಮ್ಮ ಶರೀರದ ತೀವ್ರ ಸ್ರಾವದ ರಕ್ತ ಬಿಂದುಗಳನ್ನು ಸಮರ್ಪಿಸುತ್ತಾರೆ. ಲೋಕರಕ್ಷಕಳಾದ ಚಂಡಿಕೆಯು ಅವರ ಘೋರ ತಪಸ್ಸಿಗೆ ಸಂತುಷ್ಟಳಾಗಿ ಪ್ರತ್ಯಕ್ಷಳಾಗಿ ಬೇಕಾದ ವರಗಳನ್ನು ಕೇಳಿಕೊಳ್ಳ್ರಿ ಅಂತ ನುಡಿತಾಳೆ. ಸುರತನೇನೋ ತಾನು ಕಳೆದುಕೊಂಡಂತಹ ರಾಜ್ಯವನ್ನು ಮರಳಿ ಪಡೆಯುವಂತೆ ಅನುಗ್ರಹಿಸು ಅಂತ ವರವನ್ನು ಕೇಳ್ತಾನೆ. ಆದರೆ ಮೇಧಸ ಋಷಿಯ ಬೋಧೆಯಿಂದ ಜ್ಞಾನ ಹೊಂದಿದ ವಿರಕ್ತ ಚಿತ್ತನೂ ಪ್ರಾಜ್ಞನೂ ಆದ ಸಮಾಧಿ ವೈಶ್ಯನು ತನಗೂ ತನ್ನ ಬಂಧು ವರ್ಗದವರಾದ 102 ಗೋತ್ರದವರಿಗೂ ಮೋಕ್ಷವನ್ನು ಪ್ರಸಾದಿಸೆಂದು ಆ ಜಗನ್ಮಾತೆಯಲ್ಲಿ ವರವನ್ನು ಬೇಡ್ತಾನೆ. ಆಗ ದೇವಿಯು ಸಮಾಧಿಯನ್ನು ನೋಡಿ, ವತ್ಸ, ನಿನ್ನ ತಪಸ್ಸಿನಿಂದ ಮಿಗಿಲಾಗಿ ಸಂಪ್ರೀತಳಾಗಿರುವೆನೋ, ಆದರೂ ನೀನು ಬಂದು ವರ್ಗದವರೆಲ್ಲ ಮೋಕ್ಷ ಪಡೆಯಬೇಕೆಂದರೆ ಅವರೆಲ್ಲರಿಗೂ ಕರ್ಮಫಲ ನಿಶೇಷವಾಗಬೇಕು. ನೀನು ಈಗ ಕಾಮನೆಯಿಂದ ಬಂಧಿತನಾಗಿರುವೆ. ಆದ್ದರಿಂದ ನೀನು ಮತ್ತೆ ಕೆಲವು ಜನ್ಮಗಳನ್ನು ಹೊಂದಿದ ಬಳಿಕ ಪೂರ್ಣ ಮುಕ್ತಿಯನ್ನು ಹೊಂದಬಲ್ಲೆ. ಆದ್ದರಿಂದ ನೀನು ಭವಿಷ್ಯತ್ತಿನಲ್ಲಿ ಬರುವ ಕಲಿಯುಗದಲ್ಲಿ ಕುಸುಮ ಶ್ರೇಷ್ಠಿ ಎಂಬ ವೈಶ್ಯ ಪ್ರಭುವಾಗಿ ಜನಿಸುವೆ. ಆಗ ನಾನು ವಾಸವಿ ಕನ್ಯಕೆಯ ಹೆಸರಿನಲ್ಲಿ ನಿನಗೆ ಕುಮಾರಿಯಾಗಿ ಹುಟ್ಟಿ ಅಧರ್ಮವನ್ನು ಅಡಗಿಸುವುದಕ್ಕೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ನೆಪದಲ್ಲಿ ಬಂದು ವರ್ಗಕ್ಕೂ ಮೋಕ್ಷವನ್ನು ಪ್ರಸಾದಿಸುವೆನು. ಅಲ್ಲಿಯವರೆಗೂ ನೀನು ಮತ್ತು ನಿನ್ನ ಬಂಧುಗಳು ಮಹೋನ್ನತ ಪುಣ್ಯ ಪದವನ್ನು ಹೊಂದಿ ಸಮಸ್ತ ಸೌಖ್ಯ ಸಂಪದಗಳಿಂದ ಕಾಲ ಕಳೆಯಬಲ್ಲಿರಿ ಎಂದು ವರವಿತ್ತಳು. ಹೀಗೆ ದೇವಿಯು ಅವರು ಬೇಡಿದ ವರಗಳನ್ನು ಕೊಟ್ಟು ಅಂತರ್ಧಾನಳಾಗ್ತಾಳೆ. ಸುರತರಾಜನು ದೇವಿಯ ವರಪ್ರಭಾವದಿಂದ ರಾಜ್ಯವನ್ನು ಹೊಂದಿ ಮರುಜನ್ಮದಲ್ಲಿ ಸಾವರ್ಣಿ ಎಂಬ ಮನುವಾದನು. ಸಮಾಧಿ ವೈಶ್ಯನು ಆತ್ಮಜ್ಞಾನ ಸಂಪನ್ನನಾಗಿ ತಾನು ಹೊಂದಿದ ಜ್ಞಾನ ಸಂಪತ್ತನ್ನು ಅನೇಕರಿಗೆ ಹಂಚಿ ತನ್ನ ವಂಶಕ್ಕೂ ಸಮಾಜಕ್ಕೂ ಮೋಕ್ಷ ಮಾರ್ಗವನ್ನು ತೋರಿಸುತ್ತಾ ಕೊಂಚ ಕಾಲವಿದ್ದು ನಂತರ ಜನ್ಮದಲ್ಲಿ ಕೈಲಾಸವಾಸಿಗಳಾದ ಸಿದ್ಧ ವೈಶ್ಯರ ನಾಯಕನಾಗಿ
ಜನ್ಮಿಸ್ತಾನೆ ಎಂದು ಸೂತ ಮುನಿಯು ಶೌನಕಾದಿ ಮಹರ್ಷಿಗಳಿಗೆ ಹೀಗೆ ಸಮಾಧಿಸುತರ ವೃತ್ತಾಂತವನ್ನು ಮತ್ತು ಶ್ರೀದೇವಿಯ ಮಹತ್ವವನ್ನು ತಿಳಿಸಿಕೊಟ್ಟರು ಎಂಬಲ್ಲಿಗೆ ಶ್ರೀ ವಾಸವಿದೇವಿ ಪುರಾಣವು 4ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ವಾಸವಾಂಬಾಯೈ ನಮಃ.